ಇನ್ನು ಜಾತಿ ಗಣತಿ ಸಮೀಕ್ಷೆ ಬಗ್ಗೆ ಕಾಂಗ್ರೆಸ್ ನಾಯಕರಲ್ಲೇ ಗೊಂದಲ ಉಂಟಾಗಿದೆ. ಹೊಡೆದಾಟದವರೆಗೂ ಕೂಡ ಇವರು ಗಲಾಟೆ ಮಾಡಿಕೊಂಡಿದ್ದಾರೆ. ಸಮೀಕ್ಷೆ ಕುರಿತು ಕಾಂಗ್ರೆಸ್ ಬಗ್ಗೆ ನೆಗೆಟಿವ್ ಇದೆ. ಸಂಪುಟ ಸಭೆಯಲ್ಲಿ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಅನೇಕ ಸಚಿವರು ಅನ್ನುವಂಥ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಸಂಪುಟ ಸಭೆಯಲ್ಲಿ ಕಳವಳ ವ್ಯಕ್ತಪಡಿಸಿದ್ದಾರೆ ಅನೇಕ ಸಚಿವರು. ಬೇಡ ಅಂತ ಹೇಳ್ತಾ ಇದ್ದಾರಂತೆ. ಸಮೀಕ್ಷೆ ಯಾಕೆ ಮಾಡ್ತಿದ್ದೀವಿ ಅನ್ನೋ ಸ್ಪಷ್ಟ ಸಂದೇಶ ಕೊಡಬೇಕು. ಕೇವಲ ರಾಜಕೀಯಕ್ಕೆ ಈ ಸಮೀಕ್ಷೆ ನಡೆಯುತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. 331 ಹೆಚ್ಚುವರಿ ಜಾತಿಗಳು ಸೇರ್ಪಡೆಯಾಗಿವೆ. ಇದು ಸರಿಯಾದ ನಿರ್ಧಾರವಲ್ಲ. ಅವುಗಳ ಮೂಲ ಜಾತಿ ಯಾವುದು ಅನ್ನೋದು ಗೊತ್ತಾಗಬೇಕು. ಸಮಗ್ರ ರೀತಿಯಲ್ಲಿ ಚರ್ಚೆ ನಡೆಸಲು ಸಚಿವರು ಮುಂದಾಗಿದ್ದಾರೆ. ಎಚ್.ಸಿ. ಮಹದೇವಪ್ಪ, ಎಚ್.ಕೆ. ಪಾಟೀಲ್, ಸಂತೋಷ್ ಲಾಡ್, ಬೈರತಿ ಸುರೇಶ್, ಎಂ.ಬಿ. ಪಾಟೀಲ್ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಜಾತಿ ಗಣತಿ ಸಮೀಕ್ಷೆ ಬಗ್ಗೆ ಕಾಂಗ್ರೆಸ್ ನಾಯಕರಲ್ಲೇ ಇದೀಗ ಗೊಂದಲವನ್ನ ಮೂಡ್ತಾ ಇದೆ ಅಂತೆ. ಬೇಡ ಇತ್ತು ಈ ಸಮೀಕ್ಷೆ. ವಿನಾಕಾರಣ 331 ಹೆಚ್ಚುವರಿ ಜಾತಿಗಳನ್ನು ಸೇರ್ಪಡೆ ಮಾಡಲಾಗಿದೆ. ಇದೆಲ್ಲ ಒಂದು ಕಡೆ ಜಾತಿಗಳ ನಡುವಲ್ಲಿ ಬಿರುಕನ್ನ ಮೂಡಿಸುತ್ತೆ. ಹಾಗಾಗಿ ಜಾತಿ ಗಣತಿಯ ಅವಶ್ಯಕತೆ ಇಲ್ಲ. ಇದು ಕೇವಲ ರಾಜಕೀಯವಾಗಿ ಮಾತ್ರ ಮಾಡಲಾಗ್ತಾ ಇದೆ ಅಂತ ಹೇಳಿ ಎಚ್.ಸಿ. ಮಹದೇವಪ್ಪ, ಎಚ್.ಕೆ. ಪಾಟೀಲ್, ಸಂತೋಷ್ ಲಾಡ್, ಬೈರತಿ ಸುರೇಶ್, ಎಂ.ಬಿ. ಪಾಟೀಲ್ ಇವರೆಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಾತಿ ಗಣತಿ ಸಮೀಕ್ಷೆಯ ಬೆನ್ನಲ್ಲೇ ಗೊಂದಲ ವಿಚಾರ. ಸಮೀಕ್ಷೆ ಮುಂದೂಡಿಕೆ ಬಗ್ಗೆ ಸಮಾಲೋಚನೆಯನ್ನು ಮಾಡಲಾಗ್ತಾ ಇದೆ. ಸಮೀಕ್ಷೆ ಮುಂದೂಡಿದರೆ ಹೇಗೆ ಎಂಬ ಬಗ್ಗೆ ಚರ್ಚೆ. ಸಮೀಕ್ಷೆ ನಡೆಸಿದರೆ ಸರ್ಕಾರಕ್ಕೆ ಕಂಟಕ ಅಂತ ಗ್ಯಾರಂಟಿ. ಬಹುತೇಕ ಸಚಿವರಿಂದ ಜಾತಿ ಸಮೀಕ್ಷೆಗೆ ವಿರೋಧವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಈ ಹಿಂದೆಯೂ ಕೂಡ ಮಾಡಿದಂಥ ಜಾತಿ ಸಮೀಕ್ಷೆಯ ವರದಿಯನ್ನ ಜಯಪ್ರಕಾಶ್ ಹೆಗಡೆ ಅವರ ವರದಿಯನ್ನು ಸಲ್ಲಿಸಲಿಕ್ಕೆ ಹೋದಾಗ ಇದೇ ರೀತಿಯ ವಿರೋಧಗಳಿತ್ತು. ಎಸ್ಪೆಷಲಿ ಒಕ್ಕಲಿಗ ಸಮುದಾಯದಿಂದಿತ್ತು. ಅದನ್ನ ಯಾವುದೇ ಕಾರಣಕ್ಕೆ ಬಿಡುಗಡೆ ಮಾಡಬಾರ್ದು ಅಂತ ಹೇಳಿ. ಇದೀಗ ಮತ್ತೆ ಪುನಃ ಸರ್ಕಾರ ಹೊರಟಿದೆಯಲ್ಲ, ಸುಮಾರು 400 ಕೋಟಿ ಖರ್ಚು ಮಾಡಿಕೊಂಡು. ಇದಕ್ಕೆ ಕಾಂಗ್ರೆಸ್ ಮುಖಂಡರೇ ಇದೀಗ ವಿರೋಧವನ್ನ ತೋರಿಸ್ತಾ ಇದ್ದಾರಂತೆ. ಸೊ ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನನ್ನ ಜೊತೆ ದೀಪಾ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ದೀಪಾ, ಒಂದು ರೀತಿಯಲ್ಲಿ ಕಳೆದ ಬೆಳವಣಿಗೆ ಏನಾಯ್ತು ಅಂತ ಗೊತ್ತಿದೆ. ಜಯಪ್ರಕಾಶ್ ಅವರ ವರದಿಯನ್ನ ಸಲ್ಲಿಸಿದಾಗ ಅದನ್ನು ಯಾವುದೇ ಕಾರಣಕ್ಕೆ ಬಿಡುಗಡೆ ಮಾಡಬಾರ್ದು ಅಂತ ಹೇಳಿ ವೀರಶೈವ ಮತ್ತು ಲಿಂಗಾಯತ ಮುಖಂಡರು ಕೂಡ ಒತ್ತಾಯವನ್ನ ಮಾಡಿದರು. ಇದೀಗ ಸರ್ಕಾರ ಮತ್ತೆ ಪುನಃ ಹೊರಟಿದೆ ಜಾತಿ ಗಣತಿಯನ್ನ ಮಾಡಲಿಕ್ಕೆ. ಕಾಂಗ್ರೆಸ್ ಸಚಿವರಿಂದಲೇ ಅದಕ್ಕೆ ವಿರೋಧಗಳು ವ್ಯಕ್ತವಾಗ್ತಾ ಇದೆ ಅಂತ ಹೇಳಿ ಏನೇನು ಅಪ್ಡೇಟ್ಸ್ ಬರ್ತಾ ಇದೆ ದೀಪಾ? ಕಾರ್ತಿಕ್, ಪ್ರಮುಖವಾಗಿ ಜಾತಿ ಗಣತಿಯ ವಿಚಾರವಾಗಿ ಇವತ್ತು ಸಂಪುಟ ಸಭೆಯಲ್ಲಿ ಗಂಭೀರವಾದಂತಹ ಚರ್ಚೆ ನಡೆದಿದೆ. ಪ್ರಮುಖವಾದಂತಹ ವಿಚಾರ ಅಂತಂದ್ರೆ ಗಣತಿಯನ್ನ ಮಾಡೋದ್ರಿಂದ ಸರ್ಕಾರಕ್ಕೆ ದೊಡ್ಡ ಮಟ್ಟಿನ ಕಂಟಕ ಎದುರಾಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಸಚಿವರುಗಳು ಕಳವಳವನ್ನು ವ್ಯಕ್ತಪಡಿಸಿರುವಂತಹದ್ದು. 3-4 ಜನ ಸಚಿವರನ್ನು ಹೊರತುಪಡಿಸಿ, ಸಿಎಂನ ಹೊರತುಪಡಿಸಿ ಉಳಿದಂತಹ ಬಹುತೇಕ ಸಚಿವರು ಇದರ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಈ ರೀತಿ ಆದರೆ ಸರ್ಕಾರಕ್ಕೆ ದೊಡ್ಡ ಮಟ್ಟಿನ ಹಿನ್ನಡೆ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆಯನ್ನ ಸಂಪುಟದ ಮುಂದಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅದರ ಬೆನ್ನಲ್ಲೇ ಅಂದ್ರೆ ಈಗ 300ಕ್ಕೂ ಹೆಚ್ಚು ಜಾತಿಗಳು ಇಲ್ಲಿ ಆಡ್ ಆನ್ ಆಗಿದೆ. ಆಗಿರುವಂತಹ ಏನು ಜಾತಿಗಳಿದೆ ಆ ಜಾತಿಗಳು ಯಾವೆಲ್ಲ ರೀತಿಯಲ್ಲಿ ಮೂಲ ಜಾತಿಗಳಿಗೆ ಸೇರ್ಪಡೆ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲೂ ಒಂದಿಷ್ಟು ಚರ್ಚೆ ಆಗಿರುವಂತಹದ್ದು. ಆ ಬೆನ್ನಲ್ಲೇ ಇವತ್ತು 5-6 ಜನ ಸಚಿವರುಗಳು ಈಗ ಸಭೆಯೊಂದನ್ನು ಕರೆದಿದ್ದಾರೆ. ಸಭೆಯ ಬಳಿಕ ಸಿಎಂ ಬಳಿ ಹೋಗಿ ಆ ಜಾತಿಗಳಂದ್ರೆ ಉಪಜಾತಿಗಳು ಯಾವ್ಯಾವು ಈಗ 300ಕ್ಕೂ ಹೆಚ್ಚು ಜಾತಿಗಳು ಆಡ್ ಆನ್ ಆಗಿದ್ದಾವೆ, ಆ ಜಾತಿಗಳ ಮೂಲ ಜಾತಿಗಳೇನು, ಅದರಿಂದ ಏನೆಲ್ಲ ರೀತಿಯಾದಂತಹ ಶೈಕ್ಷಣಿಕವಾದಂತಹ ಸಾಮಾಜಿಕವಾದಂತಹ ನ್ಯಾಯವನ್ನು ಒದಗಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆಗೂ ಕೂಡ ಮುಂದಾಗಿರುವಂತಹದ್ದು. ಆ ಸಭೆಯ ಬಳಿಕ ಯಾವೆಲ್ಲ ರೀತಿಯಾದಂತಹ ಚರ್ಚೆ ಆಯಿತು ಅನ್ನೋದು ಒಂದು ವಿಚಾರ. ಮತ್ತೊಂದು ವಿಚಾರ, ಈ ಗಣತಿ ಅನ್ನುವಂತಹದ್ದು ಸರ್ಕಾರಕ್ಕೆ ಯಾವೆಲ್ಲ ರೀತಿಯಾದಂತಹ ಡ್ಯಾಮೇಜ್ ಅನ್ನ ಮಾಡ್ತಿದೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಇವತ್ತು ಚರ್ಚೆ ಆಗಿದೆ ಸಂಪುಟದಲ್ಲಿ. ಕಾರ್ತಿಕ್, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಮಾಹಿತಿಗಳಿಗಾಗಿ.